ಫೈಲ್ ಮಾಡಿದ್ಯಾ ನೀನು ಲೋಪ ನಿನ್ನ ಯೋಗ್ಯತೆಗೆ? ಎಷ್ಟಿತ್ತು ನಿಂದು ಆಸ್ತಿ? ಯಾವ ಜಮೀನಲ್ಲಿ ದುಡ್ದು ತಗೊಂಬಂದಿದ್ಯಾ ನೀನು? ಇವತ್ತು ಎಷ್ಟಿದೆ ಆಸ್ತಿ ನಿಂದು? ಜನಗಳು ಹೇಳ್ತಾವ್ರೆ, ಅದಕ್ಕೆ ಉತ್ತರ ಕೊಡು. ನಾನು ಹೇಳ್ತಾ ಇಲ್ಲ, ಜನಗಳು ಮಾತಾಡ್ಕೊತಾ ಇದ್ರು ಅಂತದಕ್ಕೆ ಉತ್ತರ ಇಂಥವ್ರು ಕೊಟ್ಟಿದ್ಯಾ? ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇನಲ್ಲಿ ಸುಮಾರು 100 ಕೋಟಿ ಲಂಚನ ನೀನು ತಗೊಂಡಿದ್ಯಾ ಅಂತ ಅಲ್ಲಿನ ಮೈಸೂರು ಭಾಗದ ಸುಮಲತಾ ಅವ್ರ ಪಾರ್ಟಿಯವರ ಒಬ್ಬ ಸೋಮಶೇಖರ್ ಅಂತ ಒಬ್ಬರು ಆಪಾದನೆ ಮಾಡಿದರು. ಅದಕ್ಕೆ ಉತ್ತರ ಕೊಟ್ಟಿಯಾ? ಮಡಿಕೇರಿನಲ್ಲಿ 300 ಎಕರೆ ಟೀ ಎಸ್ಟೇಟ್ನ ಮಾಡ್ಕೊಂಡಿದ್ಯಾ ಅಂತ ಜನಗಳು ಮಾತಾಡ್ತಾವ್ರೆ, ಉತ್ತರ ಕೊಟ್ಟಿಯಾ? ನೀನು ವಿಜಯನಗರದಲ್ಲಿ 6 ಕೋಟಿ ಮನೆ ಕಟ್ತಾ ಇದೆಯಲ್ಲ, ಎಲ್ಲಿ ಬಂತು ದುಡ್ಡು ಅನ್ನುವಂಥದ್ದು ದಯಮಾಡಿ ಹೇಳು. ಎಲ್ಲಿಂದ ಬಂತು? ಯಾರ್ಯಾರಿಗೆ ಬ್ಲಾಕ್ ಮೇಲ್ ಮಾಡಿದ್ಯಾ? ಯಾರ್ಯಾರಿಗೆ ತಲೆ ಹಿಡಿದಿದ್ಯಾ ನೀನು ಅನ್ನುವಂಥದ್ದು ಜನಗಳು ಹೇಳ್ತಾವ್ರೆ, ಕೇಳ್ತಾವ್ರೆ. ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡು. ಇಲ್ಲಿ ಮೈಸೂರು ಪತ್ರಕರ್ತರ ಸಂಘದ ಅಧ್ಯಕ್ಷನ ಬಾಯಿಗೆ ಬಂದಂಗೆಲ್ಲ ಬೈತೀಯಾ, ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡ್ತೀಯಾ? ನೀನು ಹತಾಶನಾಗಿದ್ದೀಯಾ. ಟಿಕೆಟ್ ಸಿಕ್ಕದೇ ಮೇಲೆ ಹುಚ್ಚನಾಗ್ಬಿಟ್ಟಿದ್ಯಾ ನೀನು. ಹುಚ್ಚನಾಗಿ ಕಚ್ಚೋ ಥರ ಎಲ್ಲರೂ ಕಚ್ಚುವಂಥ ಕೆಲಸವನ್ನು ಮಾಡ್ತಾಯಿದ್ದೆ. ನಿನ್ನ ಯೋಗ್ಯತೆಗೆ ನಿಮ್ಮ ಪಾರ್ಟಿ ಆಫೀಸಲ್ಲಿ ಒಂದು ಪ್ರೆಸ್ ಮೀಟ್ ಮಾಡುವಂಥದ್ದಕ್ಕೆ ಯೋಗ್ಯತೆ ಇಲ್ಲ ನಿನಗೆ. ಪಾರ್ಟಿ ಆಫೀಸ್ ಬೀಗನೇ ತಕ್ಕೊಡಲ್ಲ ನಿನಗೆ. ನಿನ್ನ ಹೆಂಡ್ತಿನ ಕರ್ಕೊಂಬಂದು ನಾಳೆನೇ ಮಾಧ್ಯಮದ ಮುಂದೆ ನನ್ನ ಗಂಡ ಭಾಳ ಸತ್ಯ ಹರಿಶ್ಚಂದ್ರ, ನಾನು ಯಾವ ಹಂತದಲ್ಲೂ BJP ಹೈಕಮಾಂಡ್ಗೆ ಇವನು ಇಂಥವನು ನನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂಥದ್ದಕ್ಕೆ ಪ್ರಯತ್ನ ಪಟ್ಟ ಅಂತ ಅವರು ಬರೆದಿರುವಂಥದ್ದು ಪತ್ರ ನನ್ನ ಹತ್ರ ಇದೆ.